ಇವತ್ತು ನಾನು ಸ್ಕಿನ್ ಟೈಪ್ಸ್ ಯಾವ್ಯಾವ ಟೈಪ್ಸ್ ಸ್ಕಿನ್ ಇರುತ್ತೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಸ್ಕಿನ್, ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಅಂತೇಳಿ 5 ಟೈಪ್ಸ್ ಸ್ಕಿನ್ ಟೈಪ್ಸ್ ಇರುತ್ತೆ. ಇದರಲ್ಲಿ ಯಾವ ಟೈಪ್ ನಿಮ್ದು, ಯಾವ ಸ್ಕಿನ್ ಟೈಪ್ ನಮ್ದಾಗಿರುತ್ತೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ಅದು ಡ್ರೈ ಇದೆಯಾ, ಆಯಿಲಿ ಇದೆಯಾ, ಕಾಂಬಿನೇಷನ್ ಇದೆಯಾ ಅಂತ ನಿಮಗೆ ಗೊತ್ತಾಗುತ್ತೆ. ಅದು ಹೇಗೆ ಅಂತ ಅಂದ್ಬಿಟ್ಟು ಅಂದರೆ, ಇವಾಗ ಫೇಸ್ ವಾಶ್ ಮಾಡ್ಕೊಂಡಿರ್ತೀರಾ, ಸ್ವಲ್ಪ ಹೊತ್ತು ಅದು ಡ್ರೈ ಆಗೋಕ್ಕೆ ನಾರ್ಮಲ್ ಸ್ಟೇಜಿಗೆ ಬರೋಕ್ಕೆ ಬಿಡಬೇಕು. ಒಂದು ಹಾಫ್ ಆನ್ ಅವರ್ ಬಿಡಿ, ಕಾಲು ಗಂಟೆನೋ ಹಾಫ್ ಆನ್ ಅವರ್ ಬಿಡಿ. ಬಿಟ್ಟ ಮೇಲೆ ಏನಾಗುತ್ತೆ, ಸ್ಕಿನ್ನು ಏನಿಲ್ಲ, ಸಾಫ್ಟ್ ಆಗಿದೆ ಸ್ಕಿನ್ನು. ಮತ್ತು ಇನ್ನೊಂದು ಏನಂತಂದರೆ ಎಲ್ಲೂ ಡ್ರೈನೆಸ್ ಇಲ್ಲ, ಪ್ಯಾಚಿ ಇಲ್ಲ, ಅಂದರೆ ಪೀಲ್ ಆಗ್ತಾ ಇಲ್ಲ, ಆಮೇಲೆ ಆಯಿಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಅಂದರೆ ನಿಮ್ಮದು ನಾರ್ಮಲ್ ಸ್ಕಿನ್ ಅಂತ. ಇನ್ನೊಂದು ಡ್ರೈ ಸ್ಕಿನ್ ಹೇಗೆ ಕಂಡುಹಿಡಿಯೋದು ಅಂತಂದರೆ, ಅದೇ ಫೇಸ್ ವಾಶ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟಿದ ತಕ್ಷಣ ಫುಲ್ ಟೈಟಾಗಿ ಎಳ್ದಂಗೆ ಆಗುತ್ತೆ. ಯಾವುದೇ ಸೋಪ್ ಹಾಕೊಂಡ್ರು ನಿಮಗೆ ಡ್ರೈ 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 ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಏನಾದರೂ ಕ್ರೀಮೋ ಏನಾದರೂ ಹಚ್ಚಬೇಕು ಅಂತ ನಿಮ್ಗೆ ಫೀಲ್ ಆಗುತ್ತೆ. ಅದು ಡ್ರೈ ಸ್ಕಿನ್. ಆಯಿಲಿ ಸ್ಕಿನ್ ಇದ್ದವ್ರಿಗೆ ಹೇಗೆ ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಆಗಲಿ, ಎಲ್ಲರೂ ಹೊರಗಡೆ ಹೋದರೆ ಆಗಲಿ, ಸ್ವಲ್ಪ ಬಿಸಿಲು ನಿಂತ್ಕೊಂಡು ಅಥವಾ ಸ್ವಲ್ಪ ಹೊತ್ತು ಹೋದರೆ ಸಾಕು, ಅದು ಏನಾಗುತ್ತೆ, ಒಂಥರ ಆಯಿಲಿ ಆಯಿಲಿ ಅಂತ ಅನ್ಸುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಫುಲ್ ಫೇಸು ಆಯಿಲಿ ಇದ್ರೆ ಅದು ಫುಲ್ ಆಯಿಲಿ ಸ್ಕಿನ್ ಅಂತ. ಸೆನ್ಸಿಟಿವ್ ಸ್ಕಿನ್ಗೆ ಹೇಗೆ ಅಂತಂದರೆ, ಕೆಲವ್ರಿಗೆ ಮುಟ್ಟಿದ್ರೆ ಸಾಕು ರ್ಯಾಷಸ್ ಬರುತ್ತೆ, ಕೆಂಪಗಾಗುತ್ತೆ. ಮತ್ತು ಐಬ್ರೋಸ್ ಮಾಡಿದ್ರೆ ಸಾಕು, ಆ ಥ್ರೆಡಿಂಗ್ ಮಾಡಿದ ಜಾಗದೆಲ್ಲ ಕೆಂಪಾಗ್ಬಿಡುತ್ತೆ. ಏನಾದರೂ ಟಚ್ ಆದರೆ ಕೆಂಪಾಗುತ್ತೆ. ಯಾವುದೇ ಕ್ರೀಮ್ ಹಚ್ಕೊಂಡ್ರು ತುಂಬ ಸೆನ್ಸಿಟಿವ್, ರ್ಯಾಷಸ್ ಬರೋದಾಗಲಿ, ಇಚಿಂಗ್ ಆಗಲಿ, ಈ ಥರ ಎಲ್ಲ ಆದಾಗ ಅದು ಸೆನ್ಸಿಟಿವ್ ಸ್ಕಿನ್ ಅಂತ ತಿಳ್ಕೊಬೇಕು. ಈಗ ಕಾಂಬಿನೇಷನ್ ಸ್ಕಿನ್. ಕಾಂಬಿನೇಷನ್ ಅಂದರೆ ಡ್ರೈಯೂ ಇರುತ್ತೆ ಫೇಸಲ್ಲಿ, ಆಯಿಲಿನೂ ಇರುತ್ತೆ. ಹೇಗೆ ಅಂತಂದರೆ, ಟಿ ಝೋನ್ ಅಂತ ಹೇಳ್ತೀವಿ. ಟಿ ಝೋನ್ ಅಂತ ಅಂದರೆ ಫೋರ್ಹೆಡ್ ಮೇಲೆ ಆಯಿಲಿ ಇರುತ್ತೆ, ನೋಸ್ ಮೇಲೆ ಇರುತ್ತೆ, ಮತ್ತು ಚಿನ್ ಮೇಲೆ ಇರುತ್ತೆ. ಇದು ಟಿ ಝೋನ್ ಅಂತ ಹೇಳ್ತೀವಿ. ಟಿ ಝೋನ್ ಅಂತಂದರೆ ಆಯಿಲಿ ಪ್ರೊಡ್ಯೂಸ್ ಆಗುವಂಥ ಜಾಗ, ಇದು ಟಿ ಝೋನ್. ಈ ಭಾಗ ಚೀಕ್ಸ್ ಇರೋ ಭಾಗದಲ್ಲಿ ಡ್ರೈ ಇರುತ್ತೆ. ಅಂಥವ್ರಿಗೆ ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ತೀವಿ. ಡ್ರೈಯೂ ಇರುತ್ತೆ, ಆಯಿಲಿನೂ ಇರುತ್ತೆ, ಕಾಂಬಿನೇಷನ್ ಸ್ಕಿನ್. ಈ ಥರ ಸ್ಕಿನ್ ಟೈಪ್ನ ನೀವು ಕಂಡುಹಿಡ್ಕೋಬೇಕಾಗತ್ತೆ. ನಾರ್ಮಲ್ ಹೇಗೆ, ಸೆನ್ಸಿಟಿವ್ ಹೇಗೆ, ಕಾಂಬಿನೇಷನ್ ಸ್ಕಿನ್ ಅಂದರೆ ಹೇಗೆ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಇದಕ್ಕೆ ನಾನು ಡೈಲಿ ಸ್ಕಿನ್ ಕೇರ್ ಹೇಗೆ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಸ್ಕಿನ್ ಟೋನ್ ಯಾವುದು ಅನ್ನೋದನ್ನು ನೀವು ಮೆಸೇಜ್ ಮಾಡಿ ನಮಗೆ ತಿಳಿಸಿ. ಥ್ಯಾಂಕ್ ಯು.